ಅಭಿವೃದ್ಧಿಯ ಪಥದಲ್ಲಿ ಆಧುನಿಕ ತಂತ್ರಜ್ಞಾನದ ಯೋಜನೆಗಳು ಆಕಾಶದೆತ್ತರಕ್ಕೆ ಬೆಳೆದಿರುವಾಗ ಇಲ್ಲೊಂದು ಕಡೆ ಇಂತಹ ಅಭಿವೃದ್ಧಿಗಳೆಲ್ಲ ಔಡುಗಚ್ಚಿ ಕುಳಿತಿದೆ ಎಂದರೆ ನಾವು ಯಾವ ಶತಮಾನದಲ್ಲಿದ್ದೇವೆ ಎಂಬುದನ್ನೊಮ್ಮೆ ಅವಲೋಕಿಸಬೇಕಿದೆ. ನಿದ್ದೆಯಲ್ಲಿರುವ ಇಲ್ಲಿನ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಅಲುಗಾಡಿಸಿ ಎಬ್ಬಿಸಬೇಕಿದೆ. ನಾಡು ನಗರೀಕರಣದ ನಾಗಾಲೋಟದಲ್ಲಿರುವಾಗ ಹೀಗೆ ಸರ್ಕಸ್ ನಡಿಗೆಯಲ್ಲಿ ಪ್ರಾಣ ಕೈಯಲ್ಲಿ ಹಿಡಿದು ಸಾಗಬೇಕಾದ ಈ ಪರಿಸ್ಥಿತಿ ಇಂದಿಗೂ ಶಾಶ್ವತವಾಗಿರುವುದು ಬೆಳ್ಳೂರು ಗ್ರಾಮ ಪಂಚಾಯತ್ನಲ್ಲಾಗಿದೆ. ಪೆರುವತ್ತೋಡಿ ನಾಗನಕಳ್ಳಿ ಅವೇ ರೀತಿ ಕಾಯಿಮಳೆ ಒಂದು ಬೆಳ್ಳೂರು ಪಂಚಾಯತ್ 11ನೇ ವಾರ್ಡ್ ಕಾಯಿಮಳೆ ಅವೇ ರೀತಿ ಬೆಳ್ಳೂರು ಪಂಚಾಯತ್ 12ನೇ ವಾರ್ಡ್ ಪೆರುವತ್ತೋಡಿ ನಾಗನಕಳ್ಳಿ ಈ ಒಂದು ಸಂದು ಮಲ್ಪಂಚ ಈ ಜಾಗೆಟ್ ಇನ್ನಿಂದ 100 ವರ್ಷದ ದುಂಬದ ಕತೆ ಎಂಚ ಆಣಿದ ಸ್ಥಿತಿ ಉಂಡೋ ಅವೇ ಸ್ಥಿತಿ ಐಡದ ಕಡೆ ಅದು ತಿತ್ತುಂಡು ದುಂಬನೊಂಜೆ ಗಟ್ಟಿದ ಪಾಪಾಡು ಅಂತ ದುಂಬದಾಗಲಿ ಇತ್ತ ಐಡದ ಕಡೆತ್ತ ಪರಿಸ್ಥಿತಿ ಎಲ್ಲೆಲ್ಲೇ ಜೋಕುಲು ಶಾಲೆಗೆ 4ನೇ ಕ್ಲಾಸ್ 5ನೇ ಕ್ಲಾಸ್ ಮುಂಚೆ ಎಲ್ಲೆಲ್ಲೇ ಜೋಕುಲಿ ಎನ್ನವೇ ಪುಲಿ ಒಪ್ಪಿ ಏನು ಕಡಪಾದು ಬರ್ಪಣೆ ದಿನಾಳ ಕಾಂಡೆಲ್ಲ ಬೈಯಕಲ 19 ಬರ ಬಂಡ್ರೆ ಅಭಿಜೇಸೆ ಅಪ್ಪ ಇಂಚಿನ ಸ್ಥಿತಿ ಅಂಕಲ್ ಸುಮಾರು ವರ್ಷ ಆಣಿದೆ ನೆನಪಿರೋಡು ಮಲ್ಪಣೆ ಚರ್ಚೆ ಆಪುಂಡು ಹೊರ ಬರ್ಪುಂಡು ಯಾರಲ್ಲ ಒಂಜಿ ಅವಘಡನಾಗ ಹೊರ ಬರ್ಪೇರು ಮಾತಾಡಲ್ಲ ಸೇರ್ಪೇರು ವ್ಯವಸ್ಥೆ ಆಪುಜಿ ನಿಮಟದ ಯಾಕೆ ವ್ಯವಸ್ಥೆ ಆತುಜಿ ಅವ ಎಲ್ಲೆಲ್ಲೇ ಪುಡಿ ಜೋಕ್ಲಿ ವಾ ಗ್ಯಾರಂಟಿ ಜೀವನ ಕೈಟು ಬತ್ತೊಂದು ಓಡಪ್ಪನ ಪರಿಸ್ಥಿತಿ. ಬೆಳ್ಳೂರು ಗ್ರಾಮ ಪಂಚಾಯತ್ 11ನೇ ವಾರ್ಡ್ ಕಾಯಿಮಲೆ ಹಾಗೂ 12ನೇ ವಾರ್ಡ್ ಪರ್ವತೋಡಿ ಸಂಪರ್ಕಿಸಲು ಹೊಳೆ ದಾಟಬೇಕು. ಇಲ್ಲಿ ಶಾಶ್ವತ ಕಾಂಕ್ರೀಟ್ ಸೇತುವೆ ನಿರ್ಮಿಸುವಂತೆ ಆಗ್ರಹಿಸಿ ಜನರು ಪಂಚಾಯಿತಿ, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳಿಗೆ ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಚುನಾವಣೆ ಬಹಿಷ್ಕಾರ ಬೆದರಿಕೆ ಹಾಕಿದ್ದರೂ ಪ್ರಯೋಜನವಾಗಿಲ್ಲ ಎಂಬುದು ಸ್ಥಳೀಯರ ದೂರು ಆಗಿದೆ. ಕೇಂದ್ರ ಸರ್ಕಾರದಿಂದ ಬರ್ತದೆ, ಇದು ರಾಜ್ಯ ಸರ್ಕಾರದಿಂದ ಬರ್ತದೆ ಅಂತ ನಾವು ಮನವಿ ಕೊಡ್ತಾನೆ ಇದ್ದೇವೆ. ಯಾರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಸದ್ಯಕ್ಕೆ ಪಂಚಾಯತಿಯಿಂದ ಬೇಕಾದಂತಹ ವ್ಯವಸ್ಥೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಅದರಲ್ಲಿ MP ಮನವಿ ಕೊಟ್ಟಿದ್ದೇವೆ, MLA ಯಲ್ಲಿ ಕೊಟ್ಟಿದ್ದೇವೆ. ಇದು ಒಂದು ಎಂಡೋಸಲ್ಫನ್ ಪ್ರದೇಶವೂ ಹೌದು ಅಂತ ಹೇಳ್ಬಹುದು. ಇಲ್ಲಿಂದ ಕಾಯಿಮಲೆಯಿಂದ ಕಿನ್ನಿಂಗರು ಹೆಲ್ತಿಗೆ ಅಲ್ಲಿಗೆ ಸಂಪರ್ಕಿಸುವಲ್ಲಿ ತುಂಬಾ ಸಮಸ್ಯೆ ಆಗ್ತದೆ ಎಲ್ಲರಿಗೂ. ಈ 1 ಕಿಲೋಮೀಟರ್ನ ವ್ಯತ್ಯಾಸಕ್ಕೆ ಬೇಕಾಗಿ 12 ಕಿಲೋಮೀಟರ್ ಸುತ್ತಾಡಿ ಬರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ಮೊನ್ನೆ ಇಲ್ಲೊಂದು ದುರಂತ ನಡೆಯಿತು. ಬೆಳಗ್ಗೆ ಕೆಲಸಕ್ಕೆಂದು ಈ ದಾರಿಯಲ್ಲಾಗಿ ಆಚೆ ಕಡೆಗೆ ಹೋದ ವ್ಯಕ್ತಿಯೊಬ್ಬರು ಸಂಜೆ ಕೆಲಸ ಮುಗಿಸಿ ಬರುವಾಗ ಆಯ ತಪ್ಪಿ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಂಡರು. ತೋಡಿಗೆ ಬಿದ್ದ ಇಲ್ಲಿನ ಬಾಳೆಗದ್ದೆ ನಿವಾಸಿ ನಾರಾಯಣ ಮಣಿಯಾಣಿ ಎಂಬವರ ಮೃತದೇಹ 2 ದಿವಸಗಳ ಬಳಿಕ ಪರ್ವತೋಡಿ ಕಾಯಿಮಲೆ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಇಲ್ಲಿ ಮೊನ್ನೆ ಒಂದು ದುರ್ಘಟನೆ ನಡೆಯಿತು. ಒಬ್ಬ ಯುವಕ ಈ ಸಂಕದಿಂದ ಬಿದ್ದು ಮರಣ ಹೊಂದಿದ. ಇದಕ್ಕೆ ಮುಖ್ಯ ಕಾರಣ ಈ ಸೇತುವೆ ಅಸಂಬದ್ಧವಾದಂಥ ರೀತಿಯಲ್ಲಿ ನಿರ್ಮಾಣವಾದಂಥ ಸೇತುವೆ. ಇದಕ್ಕೆ ಪಂಚಾಯತ್ನವರು ಫಂಡ್ ವರ್ಷಂಪ್ರತಿ ಇಡ್ತಾ ಇದ್ದಾರೆ. ಆದರೆ ಈ ಸಾರಿ ಇಟ್ಟಿದ್ರು, ಅದನ್ನು ಮಾಡಲಿಕ್ಕೆ ಪೂರ್ತೀಕರಿಸಲು ನಮಗೆ ಮಳೆ ಅಡ್ಡಿಯಾಯಿತು. ಬಡವರಾದ ನಾರಾಯಣ ಮಣಿಯಾಣಿಗಳು ಕುಟುಂಬದ ಆಸರೆಯಾಗಿದ್ದರು.
ಅವರ ಮನೆಯಲ್ಲಿ മನೆയವರು മമ്മല മറക്കുವಂತಾಗಿದೆ. മരിച്ച എൻ്റെ ഏട്ടനാണ്. ഡെയിലി പണിക്ക് പോയി ജോലിക്ക് പോയി വന്നുകൊണ്ടായി. പിന്നെ അന്നൊരു ദിവസം വന്നില്ല. അത് തോട് കടന്നിട്ട് വരുന്ന പയ്യാണ്. അന്ന് വരാത്തതുകൊണ്ട് 2-3 ദിവസമാകുമ്പോൾ കെട്ടിപ്പോയാൽ വെള്ളത്തിൽ പിന്നെ പോലീസ് കംപ്ലൈൻ്റ് എല്ലാം കൊടുത്തിട്ട് പാലവർ നേരെ ഇല്ലാത്തതുകൊണ്ട് ഒരു ഇത് കാണുന്നുണ്ട്. അറിഞ്ഞത് പിറ്റന്ന് വന്നിട്ട് കുറേ ആൾ ഇരുന്ന് കൊണ്ടായി. ഇങ്ങനെ ആയിട്ടാകുമ്പോൾ കെട്ടിയിട്ട് വന്നിട്ട് വന്നല്ലേ വന്നിട്ടാകുമ്പോൾ ഞാൻ പിന്നെ ഇങ്ങനെ റെസിപ്പി ഉണ്ടാക്കുന്നത് എന്നിട്ട് ബദിർക്കത്തെ പോലീസ് അപ്പോൾ വന്നിന് പിറ്റന്ന് അങ്ങനെ അതിൻ്റെ ഇടക്ക് കുറേ നാട്ടുകാർ പോയി പിറ്റന്ന് കിട്ടിയത്. ಪರ್ವತೋಡಿಯ ಈ ಕಾಲ್ಸೇತುವೆಯಿಂದ ಕೆಳಬಿದ್ದು ಈ ಹಿಂದೆಯೂ ಸಾವು ನೋವುಗಳು ಸಂಭವಿಸಿದೆ. ಅನೇಕರು ಬಿದ್ದು ಗಾಯಗೊಂಡಿದ್ದಾರೆ, ಕೈಕಾಲು ಮುರಿದುಕೊಂಡಿದ್ದಾರೆ. ಪ್ರತಿದಿನ ಮಕ್ಕಳು, ಮಹಿಳೆಯರು, ಹಿರಿಯರು ಸಹಿತ 100 ಮಂದಿ ಜೀವ ಕೈಯಲ್ಲಿ ಹಿಡಿದು ಈ ಕಾಲು ಸಂಕ ದಾಟಬೇಕಾಗಿದೆ. 2 ವರ್ಷಕ್ಕೆ ಮೊದಲು ರಾಧಾಕೃಷ್ಣ ಅಂತ ಒಬ್ಬ ಯುವಕ ಇದೇ ಸ್ಥಳದಲ್ಲಿ ಇದೇ ಪಾಪದಿಂದ ಬಿದ್ದು ಮರಣ ಹೊಂದಿದ್ದಾನೆ. ಆ ರೀತಿ ಇನ್ನೂ ಆಗಬಾರದು ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಊರಿನವರೆಲ್ಲ ಸೇರಿ ಆದಷ್ಟು ಬೇಗ ಸರ್ಕಾರಕ್ಕೂ ಮನವಿ ಸಲ್ಲಿಸಿದ್ದೇವೆ, ಪಂಚಾಯತ್ಗೆ ಮನವಿ ಸಲ್ಲಿಸಿದ್ದೇವೆ, ಮತ್ತು ಜಿಲ್ಲಾ ಪಂಚಾಯತ್ಗೂ ಮನವಿ ಸಲ್ಲಿಸಿದ್ದೇವೆ, ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. ಶಾಲೆ ಹೋಗುವ ಅನುಭವ ಅಂದರೆ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತಿತ್ತು ಹೋಗುವಾಗ. ಯಾಕಂದರೆ ಮಳೆ ಬರುವಾಗ ಇಲ್ಲಿ ಫುಲ್ಲು ನೀರು ಬರ್ತಾಯಿದೆ, ಹೋಗ್ಲಿಕ್ಕೆ ಆಗೋದಿಲ್ಲ, ದಾರಿ ಸಹ ಕಾಣೋದಿಲ್ಲ. ಹಾಗೇನು ರಜೆ ಮಾಡಿ ಮನೇಲಿ ಕೂತ್ಕೊಳ್ಳೋದು. ಮತ್ತು ಕೆಲಸಕ್ಕೆ ಹೋಗೋದ್ರೆ ಅದು ಹಾಗೆ ಈ ಸೈಡೇ ಹೋಗ್ಬೇಕು, ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ದುರಂತ ನಡೆದ ಬೆನ್ನಲ್ಲೇ ಹೊಳೆಗೆ ಶಾಶ್ವತ ಸೇತುವೆ ನಿರ್ಮಾಣದ ಬೇಡಿಕೆ ಮತ್ತೆ ಹೆಚ್ಚಾಗಿದೆ. ಮೈನ್ ದಾಯ್ತಂದ ನೆಕ್ ಜಾಗ ಕೊರಂದಿದ್ದ MP MLA ನೆಕ್ ಪಂಡು ತಿಡ್ತುಂಡು ಇಂಕ್ಲ ಸಂಜೆ ಶೆಟ್ಟಿ ಆರು ಪಂಡೇರು ಪಾಸಾಯಿನ ಪೈಸೆ ಉಂಡಾಯ್ತಪ್ಪ ಜಾಗೆ ಬಿಡ ಅಂದ್ರೆ ತಾತು ನೆಕ್ ಒಂದು ಪಾಸಾತಜ್ಜಿ ಮೈನ್ ಇತ್ತ ವಿಶೇಷದಾಯ್ತಂದ್ರೆ ನೆಕ್ ಜಾಗೆ ಬಿಡ್ಪುಜೇರು ಮುಳೆ ಅಟ್ಲೇ ಪೈಸೆ ಕೊಡೋದು ಪಂಪೇರು ಜಾಗೆಗೆ ಆ ಜಾಗೆ ಬಿಡಿಯರಂದ ಒಂದು ಪಾಸ ಮಾಡ್ಬೋದಂತ MP ನಡೆದ ಸತಿ ಏನು ಪೋತೆ ಏನು ಒಂದು ಮೋಹನ್ದಾಸ್ ಡಾಕ್ಟ್ರು ಗಂಗಾಧರ ಬಳ್ಳಾಳು ಕಳ್ಳಗ ಎಂಗ್ಳು ಪೋತೆ ಗಾಡಿ ಮಾಡ್ತಂತ ಪೋತು MP ಪಾತಿರ್ತಾವೆ ಅಪ್ಪ ಪಂಡೇರು ಅಪ್ಪಗನಾರು ನಾವಾರಡಿ ಲೆತ್ತು ಪಂಡೇರು ಅಪ್ಪ ಅಂಡಾಕ್ಲು ಪಂಡೇರು ಪಾಸ್ ಆತುಂಡು ಆ ಜಾಗೆನ ಇಬ್ಬರು ಪತ್ತು ಕೊರಲಿ ಅಂಚೆ ನೆಕ್ಸ್ಟ್ ಮೂಳೆ ತಾಕ್ಲಿಡ ಜಾಗೆಟ ಕೇಳಿನಾಗ ಸೆನ್ಸ್ಗೆ 30,000 ರೂಪಾಯಿ ಕೊರಡು ನಂಡೀರು ಆಂಡಲ ಏನು ಸರ್ವೆ ಕೊಂಡು ತಲಪ್ಪಾಯಿ 7 ಸೆನ್ಸ್ ಜಾಗೆ ಹೋಗ್ಬಿಡು ನಂಡೀರು ಅದಕ್ಕೆ ಏರ್ಲ ಒಂಜಿ ಪೈಸೆ ಕೊಡ್ತಿದ್ದಾರೆ ಹೆಂಗೆ ಏನೇ ಸ್ವಂತ ಉಂಟಾನೆ ಪೆರಪ್ಪ ಆತನ ಪೈಸೆ ಕಲೆಕ್ಷನ್ ಆಯ್ತು ಆಯ್ತು ಬಾಕಿ ಆತ ಹೋಗ್ತೀನಿ. ಪೆರ್ವತ್ತೋಡಿ ಕಾಯಿಮಲೆ ಸೇತುವೆ ನಿರ್ಮಿಸುವಂತೆ ಸ್ಥಳೀಯರು ಸದಾ ಬೇಡಿಕೆ ಸಂಬಂಧಪಟ್ಟವರ ಮುಂದಿಡುತ್ತಾ ಬಂದಿದ್ದರೂ ಯಾರೂ ಸ್ಪಂದಿಸುತ್ತಿಲ್ಲ ಎಂದು ದೂರಲಾಗಿದೆ. ಜನಪ್ರತಿನಿಧಿಗಳಿಗೆ ಅದೆಷ್ಟೋ ಮನವಿಗಳನ್ನು ಕೊಡಲಾಗಿದೆ, ಆದರೂ ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಸಕಾರಾತ್ಮಕ ಸ್ಪಂದನೆ ಸಿಗಲಿಲ್ಲ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು, ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಹೀಗೆ ಹಲವಾರು ಮನವಿಗಳನ್ನು ನೀಡಲಾಗಿದೆ. ಆದರೆ ಯಾವುದೇ ರೀತಿಯ ಒಂದು ಸ್ಪಂದನೆ ನಮಗೆ ದೊರಕಲಿಲ್ಲ. ಪಂಚಾಯತ್ ಮಟ್ಟದಲ್ಲಿ ಹೋಗಿ ವಿಚಾರಿಸಿದರೆ ನಮಗೆ ಫಂಡ್ ಸಿಗ್ತಾ ಇಲ್ಲ, ನಾವು ಅಲ್ಲಿ ಮನವಿ ಮಾಡಿದ್ದೇವೆ, ಇಲ್ಲಿ ಮನವಿ ಮಾಡಿದ್ದೇವೆ ಅಂತ ಉಡಾಫೆ ಉತ್ತರಗಳು ಬಿಟ್ಟರೆ ಬೇರೆ ಏನೂ ಲಭಿಸ್ತಾ ಇಲ್ಲ. ಪಾಪ ತಕ್ಲಿ ಬೆಲೆ ಹೊರ ಸಾಧ್ಯ ಐತಿ ಜೋರು ಬರ್ಸಾತನ ಇಲ್ಲೆಲ್ಲ ಕುಳ್ಳೋಡು ಪಟ್ನಿ ಕುಳ್ಳೋಡು ಒಂದ ಇಲ್ಲಿ ಇದು ಸೇತು ಆಗಿ ಇಲ್ಲದ ಒಂದು ಫೈರ್ ಸರ್ವಿಸ್ ಇಲ್ಲಿ ಇರಲಿ, ಯಾಕಂದ್ರೆ ಬೀಳ್ತಾ ಇರ್ತಾರೆ ಕೊಂಡೋಗುದು ಅವರನ್ನು. ಪಂಚಾಯತಿಗೆ ಈ ಸೇತುವೆ ನಿರ್ಮಿಸುವ ಬೃಹತ್ ಫಂಡ್ ಇಲ್ಲ ಎಂಬ ಕಾರಣಕ್ಕೆ ಪಂಚಾಯತ್ ಈ ಕಾಲು ಸಂಕ ರಿಪೇರಿಗೆಂದು ವರ್ಷಂಪ್ರತಿ ಸಣ್ಣ ಮೊತ್ತ ಮೀಸಲಿರಿಸುತ್ತದೆ. ನಾವು ಈ ಸಂಕಕ್ಕೆ ಬೇಕಾಗಿ ನಾವು ಬಂದ ಮೇಲೆ ಜನರು ನಮ್ಮನ್ನು ಆರಿಸಿಕೊಟ್ಟದ್ದು, ನಮ್ಮ ಸ್ವಂತ ಅಲ್ಲ, ನಮ್ಮ ಇದರಲ್ಲಿ ಅವರಿಗೂ ಕೂಡ ತುಂಬ ಇದು ಉಂಟು. ಆದರೆ ಏನು ಮಾಡಲಿಕ್ಕೂ ಆಗೋದಿಲ್ಲಲ್ಲ. ಪಂಚಾಯತಿಂದ ಸಿಗುವುದು 5 ಲಕ್ಷಕ್ಕಿಂತ ಜಾಸ್ತಿ ಪಂಚಾಯತ್ನಲ್ಲಿ ಯಾವ ಫಂಡು ಇಡಲಿಕ್ಕೆ ಆಗೋದಿಲ್ಲ. ಅದನ್ನು ತಗೊಂಡು ಇಲ್ಲಿ ಬಂದು ಏನೂ ಆಗೋದಿಲ್ಲ. ಇಲ್ಲಿ ಒಮ್ಮೆ ಜಿಲ್ಲೆಯಿಂದ ಒಂದು 10 ಲಕ್ಷ ನಮಗೆ ಸಿಕ್ಕಿತ್ತು. ಅದನ್ನು ಈ ವಾರನ ಆ ಸೈಡು ಕಟ್ಟಿ ನಾವು ಕೊಟ್ಟಿದ್ದೇವೆ. ಮತ್ತು ಇದರ ಸಮಸ್ಯೆ ಪಂಚಾಯತಿಂದ ಇರ್ತಾರೆ, ಸಣ್ಣ ಫಂಡ್ ಇರ್ತಾರೆ, ಒಂದು 5,000 5,500 ಸಂಕಕ್ಕೆ ಅಂತ. ಮತ್ತು ಊರಿನವರೆಲ್ಲ ಸೇರಿ ಅವರಲ್ಲಿರುವ ಕಂಗು ಮತ್ತು ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಅವರೆಲ್ಲ ಕೊಡ್ತಾರೆ. ಕೊಟ್ಟು ಅದರಿಂದ ನಾವು ಈ ಸಂಕ ಮಾಡಿಕೊಂಡಿದ್ದದ್ದು. ಈ ಸಲ ಮಳೆ ಬಂದ ಕಾರಣ ಎಲ್ಲ ರೆಡಿ ಮಾಡಿ ಇಟ್ಟಾಗ ಮಳೆ ಬಂತು. ಮೇ 15ರಿಂದ ಮಳೆ ಬಿಡಲೇ ಇಲ್ಲ. ಆದ ಕಾರಣ ಸ್ವಲ್ಪ ತೊಂದರೆ ಆಗಿದೆ ನಮಗೆ. ಅದು ಶಾಶ್ವತ ಅಲ್ಲ, ತಾತ್ಕಾಲಿಕ.
ಒಮ್ಮೆ ಮಕ್ಕಳಿಗೆ ಹೆಂಗಸರಿಗೆಲ್ಲ ದಾಟಲಿಕ್ಕೆ ಅದು ಕೂಡ ಪ್ರಯಾಸವೇ. ಆದರೂ ಕೂಡ ಒಂದು ತಾತ್ಕಾಲಿಕ ಹೋಗ್ಲಿಕ್ಕೊಂದು ಗಂಡಸರಿಗಾದರೂ ಧೈರ್ಯದಲ್ಲಿ ಹೋಗಲಿಕ್ಕೆ ಆಗ್ತದೆ. ನಮಗೆ ಕಾಯಿಮಲೆ ಮತ್ತು ಪೆರುತೋಡಿಗೆ ಹೋಗುವಂಥ ಬ್ರಿಡ್ಜ್ ಇಷ್ಟರವರೆಗೆ ಆಗಿಲ್ಲ. ನಾವು ಪಂಚಾಯತಿನಿಂದ ಕಂಗಿನ ಪಾಪು ಹಾಕಿಕೊಂಡು ಇಷ್ಟರವರೆಗೆ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಆದರೂ ನಮಗೆ 3 ಪಂಚಾಯತಿಗಳು ಸೇರಿಕೊಂಡು ಹೋಗುವಂಥ ದಾರಿ ಅದು. ಅದಕ್ಕೋಸ್ಕರ ಅದು ಪಂಚಾಯತ್ ಇದು MLA ಅವರೆಲ್ಲ ಸೇರಿದರೆ ಮಾತ್ರ ನಮಗೆ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಇಟ್ಟು ಮಾಡಲಿಕ್ಕೆ ಸಾಧ್ಯವಾಗುವುದು. ಕಾರಟಕ ಬ್ಲಾಕ್ ಪಂಚಾಯತಿನ ಆಡಳಿತ ಮಂಡಳಿ ಸಭೆಯಲ್ಲಿ ನಾನು ಒಂದು 2-3 ಸಲ ನಾನು ಪ್ರಸ್ತಾಪ ಮಾಡಿದ್ದೇನೆ ಬೋರ್ಡ್ ಮೀಟಿಂಗಲ್ಲಿ. ಆಗ ಪ್ರೆಸಿಡೆಂಟಿನ ಉತ್ತರ ಏನಂದರೆ, ಇದಕ್ಕೆ ಒಂದು ದೊಡ್ಡ ಮೊತ್ತ ಬೇಕಾಗ್ಬೋದು, ಸಣ್ಣ ನಮ್ಮ 5 ಲಕ್ಷ 10 ಲಕ್ಷ ಇಟ್ಟರೆ ಸಾಕಾಗೋದಿಲ್ಲ, ಹಾಗಿರುವಾಗ ನಮಗೆ ಅದು ಕಷ್ಟ ಆಗ್ಬೋದು ನಮ್ಮ ಬ್ಲಾಕಿಂದ ಇಡಲಿಕ್ಕೆ ಅಂತ ಆ ಸಮಯದಲ್ಲಿ ನನ್ನಲ್ಲಿ ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ನನ್ನ ಹತ್ರ ಕೊಟ್ಟ ಉತ್ತರ. ಆದರೆ ಇನ್ನು ಮುಂದೆ ಇಲ್ಲಿಯ ಒಂದು പരിസ്ഥിതിಯನ್ನು ನಾವು ನೋಡಿಕೊಂಡು ಇದಕ್ಕೆ ಖಂಡಿತವಾಗಿ ನಾವು ಎಲ್ಲ രീതിಯಲ್ಲಿ ಕೂಡ സപ്പോർട്ട് ಮಾಡ್ತಾ ഇದ್ದೇವೆ. കായ്മല പാലത്തിനെ പറ്റി പറയാനുണ്ടെങ്കിൽ കഴിഞ്ഞ പഞ്ചായത്ത് തെരഞ്ഞെടുപ്പിൽ ആ 2 വാർഡ് വിജയിച്ചാലും BJP-കാർ പറഞ്ഞാണ് ഞങ്ങൾ പാലം നിർമ്മിച്ച് കൊടുക്കുന്നത്. അതേപോലെ MLA ഞങ്ങൾക്കില്ല. MP അവിടെ പോയിട്ട് എല്ലാവരോടും നിർദ്ദേശം പറ്റിയിട്ട് MP പറഞ്ഞതാണ് ഞങ്ങൾ പാലം നിർമ്മിച്ച് കൊടുക്കുന്നത്. ഇതുവരെ ആ പാലത്തിൻ്റെ സൈഡിലേക്ക് ഒരാൾക്കാരും പോയിട്ടില്ല. ಸುರಕ್ಷಿತ ಸೇತುವೆ ನಿರ್ಮಾಣಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಕಣ್ತೆರೆಯಲು ಇನ್ನೆಷ್ಟು ಜೀವಹಾನಿಯಾಗಬೇಕು ಎಂದು ಜನ പ്രശ്നിಸುವಂತಾಗಿದೆ. അത് 2-3 പഞ്ചായത്തുകളെ ബന്ധിപ്പിക്കുന്ന ഒരു പ്രൊജക്റ്റ് കൂടിയാണ് നടപ്പിലായി കഴിഞ്ഞാൽ. ഗ്രാമപഞ്ചായത്തിനെ സംബന്ധിച്ചിടത്തോളം നടപ്പിലാക്കാൻ പറ്റാത്തൊരു അവസ്ഥയാണ് ഇല്ലത്. നമ്മൾക്ക് ഇല്ല പരിമിതിയാണ്. ഓൺ ഫണ്ട് ഇല്ല, പ്ലാൻ ഫണ്ട് വളരെ കുറവ് കിട്ടുന്നത്. ഒരു വർഷം ഏതാണ്ട് 1 കോടി 1.10 ആണ് നമുക്ക് പ്ലാൻ ഫണ്ടായിട്ട് ലഭിക്കുന്നത്. ആ ഒരു ബ്രിഡ്ജ് ഉണ്ടാക്കണമെങ്കിൽ തന്നെ PWD ബ്രിഡ്ജസിൻ്റെ ഒരു എസ്റ്റിമേറ്റ് പോലെ 5 കോടി വേണമെന്നിട്ടാണ് പറഞ്ഞത്. നമ്മൾ 5 വർഷത്തെ പ്ലാൻ ഫുള്ളായിട്ട് അതിന് മാറ്റി വെക്കണം. ആ രീതിയിൽ നമുക്ക് മാറ്റി വെക്കാൻ വേണ്ടി പറ്റില്ല. ഓരോ കിട്ടുന്ന പ്ലാൻ ഫണ്ടുകൾ നമുക്ക് വിവിധ മേഖലകൾക്ക് കൃത്യമായി കൊടുക്കേണ്ടതുണ്ട്. അതിനുശേഷം വരുന്ന ചെറിയൊരു ഫണ്ടാണ്. അതിൽ നമുക്ക് ബ്രിഡ്ജസ് ഒരിക്കലും ചെയ്യാൻ വേണ്ടി സാധിക്കില്ല. അതിനുവേണ്ടി നമ്മുടെ ഇറിഗേഷന് ഒരു 8 പ്രാവശ്യമായി കത്തുകൾ കൊടുക്കുന്നതും അവർ വന്ന് നോക്കി പോകുന്നതും VCB ക്രോസ് ബാർ ചെയ്യാമെന്നുണ്ട്. അപ്പം അതിന് വേണ്ടുന്ന എല്ലാ ഇതും ഭരണസമിതി അംഗീകാരവും ആയക്കെട്ട് എല്ലാം നമ്മൾ നേരത്തെ തന്നെ സമർപ്പിച്ചിട്ട് ഇറിഗേഷന് കിടക്കുന്നുണ്ട്. എന്നാൽ കാസർഗോഡ് വികസന പാക്കേജിൽ പൈസ അനുവദിക്കണമെങ്കിൽ MLA-മാരാണ് മുൻകൈ എടുക്കേണ്ടത്. കഴിഞ്ഞ വർഷത്തെ ഈ വർഷം ഒന്നും കൊടുത്തില്ല എന്നാണ് പറഞ്ഞത്. കഴിഞ്ഞ വർഷം കൊടുത്തതിൽ കാസർഗോഡ് MLA കൊടുത്തതിൽ ഈ ഭാവിക്കര ഡിവിഷനിൽ വരുന്നതിൽ കുമ്പടാജ് പഞ്ചായത്തിന് മാത്രമാണ് VCB-കളെ അനുവദിച്ചിട്ടുള്ളൂ. അത് തികച്ചും രാഷ്ട്രീയപരമായിട്ടാണ് അദ്ദേഹം ആ രീതിയിൽ കൊടുത്തത്. വെള്ളൂരിൽ നിന്ന് കൊടുത്ത 8-9ഓളം വരുന്ന VCB-ൻ്റെ പ്രൊഫഷനെ ഒന്നും പോലും പരിഗണിച്ചിട്ടില്ല. അതുപോലെ തന്നെ കാറെടുക്കത്തതും പരിഗണിച്ചിട്ടില്ല. അതിനുള്ള മെയിൻ കാരണം എന്ന് വെച്ചാൽ അവിടെയിലെ വോട്ടുകൾ ലീഗിന് കിട്ടുന്ന വോട്ടുകൾ വളരെ കുറവെന്നിരുന്ന ഒറ്റ കാരണം കൊണ്ട് മാത്രമാണ് ആ രീതിയിൽ ചെയ്തത്. പിന്നെ ഫുള്ളായിട്ടുള്ള ഒരു ഹിന്ദു ഏരിയയാണ് അത്. ആ രീതിക്ക് തന്നെ നമുക്കതിനെ കണക്കാക്കാൻ പെടും. എന്താ വെച്ചെങ്കിൽ കൊണ്ടാജയ്ക്ക് കൊടുത്തു, വെള്ളൂരിൻ്റെ 9 കൊടുത്തിട്ട് ഒന്നും പോലും നമുക്ക് അനുവദിച്ച് തരാൻ അദ്ദേഹം തയ്യാറായില്ല. തന്നില്ലെങ്കിൽ ചിലപ്പം ആയനെ 1 കോടി 6 ലക്ഷത്തിൻ്റെ പ്രൊജക്റ്റാണ് ഇറിഗേഷൻ്റെ ഒരു സമർപ്പിച്ചിട്ടുണ്ടായത് KDP-ക്ക്. അതിൻ്റെ എല്ലാം DPR ഉൾപ്പെടെ കൊടുത്തിട്ടുണ്ട്. അതിൻ്റെ കോപ്പി നമുക്ക് അയച്ചു തന്നിട്ടുണ്ട്. അത് വെച്ച് ഞാൻ മുഖ്യമന്ത്രിക്കും പ്രധാനമന്ത്രിക്കും ഒക്കെ അയച്ചു കൊടുത്താണ് ഫണ്ടുകൾ അനുവദിച്ച് തരണം. എന്നാൽ ഇതുവരെ അതിനുള്ള നടപടി വന്നില്ല. അതിനുശേഷം കഴിഞ്ഞ വർഷം ഒരു രാധാകൃഷ്ണൻ എന്ന് പറയുന്ന ആൾ തോടിൽ വീണ് മരിക്കുന്ന ഒരു സാഹചര്യം ഉണ്ടായി. അതിനുശേഷം അതിന് കുറച്ച് ഇതേപോലെ തന്നെ പ്രശ്നങ്ങളെല്ലാം ആയിട്ടാകുമ്പോൾ MLA ഇടപെട്ടു എന്നിട്ടാണ് പറഞ്ഞത്. എന്നിട്ട് PWD-ൻ്റെ ബ്രിഡ്ജസിൻ്റെ വർക്ക് അതിൻ്റെ DPR ആക്കാൻ വേണ്ടിയിട്ട് കൊടുത്തിട്ടുണ്ടായിരുന്നു. 3 ലക്ഷം രൂപ ചിലവാക്കിക്കൊണ്ട് DPR ഇപ്പം റെഡി ആയിട്ടുണ്ട്. അതിൻ്റെ ഒരു സ്കെച്ച് കിട്ടിയില്ല എന്നിട്ടാണ് പറഞ്ഞത്. അവരാണ് ചെയ്യേണ്ടത്, നമ്മുടെ ഭാഗത്തു നിന്നല്ല. PWD-ൻ്റെ ബ്രിഡ്ജസിൻ്റെ അവരാണ് ചെയ്യുന്നത്. അപ്പോൾ അത് കിട്ടിയാൽ മാത്രമേ AS കിട്ടുന്നു. ഏതാണ്ട് 5 കോടിക്കില്ലേ ഇതാണ് PWD-ൻ്റെ അവർ ചെയ്യാൻ പോകുന്നത് പ്രൊജക്റ്റ്. റോഡും പാലം കൂടിയിട്ടുകൊണ്ട് 5 കോടി വേണമെന്നിട്ടാണ് അന്ന് ചെയ്ത എസ്റ്റിമേറ്റ് ചെയ്ത ഓർസർമാർ AIമാരാണ് നമ്മളോട് പറഞ്ഞത്. അപ്പോൾ അതിൻ്റെ അനുമതി കിട്ടിയാലേ ചെയ്യാൻ പറ്റുന്നുണ്ട്. ಜನ ಸಂಘಟಿತರಾಗಿ ಬೀದಿ ಹೋರಾಟಕ್ಕಿಳಿಯುವ ಮುನ್ನ ಅಧಿಕಾರಿಗಳು ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ.